ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಇವತ್ತೇನು ಸ್ಟಡಿ ಮಾಡೋಣ ಅಂತಂದ್ರೆ ಫಾರ್ಮರ್ ಸೂಸೈಡ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಫಾರ್ಮರ್ ಸೂಸೈಡ್ ಒಳಗೆ ಫಸ್ಟಿಗೆ ಇಂಟ್ರೊಡಕ್ಷನ್ ಬಗ್ಗೆ ನೋಡೋಣ. ಫಾರ್ಮರ್ ಸೂಸೈಡದ ರೀಸನ್ಸ್ ಏನೇನು ನೋಡೋಣ. ಆಮೇಲೆ ಫಾರ್ಮರ್ ಸೂಸೈಡದ ಏನೇನು ಸ್ಟ್ಯಾಟಿಸ್ಟಿಕ್ಸ್ ಅದನ್ನು ಸ್ವಲ್ಪ ನೋಡೋಣ. ಫಾರ್ಮರ್ ಸೂಸೈಡದ ಇಂಪ್ಯಾಕ್ಟ್ ಏನೈತೆ ಅಂದರೆ ಪ್ರಭಾವಗಳೇನದಾವನ್ನು ನೋಡೋಣ. ಪ್ರಿವೆಂಟಿವ್ ಮೆಜರ್ಸ್ ಏನೇನು ತೊಗೋಬೇಕು ಗೌರ್ಮೆಂಟ್ ಮತ್ತು ನಾರ್ಮಲ್ ಮನುಷ್ಯ. ಆಮೇಲೆ ರಿಹ್ಯಾಬಿಲಿಟೇಟಿವ್ ಮೆಜರ್ಸ್ ಏನೇನು ತೊಗೋಬೇಕು ಗೌರ್ಮೆಂಟ್ ಮತ್ತು ನಾರ್ಮಲ್ ಮನುಷ್ಯ. ಗೌರ್ಮೆಂಟ್ ಏನೇನು ಇನಿಷಿಯೇಟಿವ್ ತೊಗೊಂಡೈತಿ ಈಗಾಗಲೇ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಈ ಟೋಟಲ್ ಎಸ್ಸೆ ಡಿಸ್ಕಷನ್ ಒಳಗೆ. ಓಕೆ, ಇಂಟ್ರೊಡಕ್ಷನ್ ಒಳಗೆ ಏನೈತಪ್ಪ ಅಂತಂದರೆ ಇಂಡಿಯಾ ಏನೈತಿ ಅಗ್ರೇರಿಯನ್ ಎಕಾನಮಿ ಅಂತಂದ್ರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಇರುವಂಥ ಎಕಾನಮಿಗೆ ಅಗ್ರೇರಿಯನ್ ಎಕಾನಮಿ ಅಂತ ಕರಿತೀವಿ. ಇಂಡಿಯಾ ಏನೈತಪ್ಪ ಅಂತಂದ್ರೆ ಅಗ್ರೇರಿಯನ್ ಎಕಾನಮಿ ಐತಿ. ಆಮೇಲೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಇರುವಂಥ ಮಂದಿ ಭಾಳ ಅದಾರ ಇಂಡಿಯಾ ಒಳಗೆ. ಬೇರೆ ಅದರ್ ಸೆಕ್ಟರ್ ಕನ್ಸಿಡರ್ ಮಾಡಿದ್ರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಇರುವಂಥ ಮಂದಿ ಭಾಳ ಜಾಸ್ತಿ. ಆಮೇಲೆ ಅಗ್ರಿಕಲ್ಚರ್ನ ಎಂಪ್ಲಾಯ್ಡ್ ಇರುವಂಥ ಮಂದಿನೂ ಕೂಡ ಏನಪ್ಪ ಅಂತಂದ್ರೆ ಜಾಸ್ತಿ ಅದಾರ ಬೇರೆ ಸೆಕ್ಟರ್ ಕನ್ಸಿಡರ್ ಮಾಡಿದ್ರೆ. ಆಮೇಲೆ 60%ಕ್ಕಿಂತ ಮಂದಿ ಏನು ಪಾಪ್ಯುಲೇಷನ್ ಐತಿ ಇಂಡಿಯಾದ್ದು ಅವರೆಲ್ಲಿರ್ತಾರಪ್ಪ ಅಂತಂದ್ರೆ ವಿಲೇಜ್ನಾಗ ಯೂಶ್ವಲಿ ಅವ್ರು ಪ್ರಾಕ್ಟೀಸ್ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮಾಡ್ತಾರೆ, ಇಲ್ಲ ಅಗ್ರಿಕಲ್ಚರ್ ಮತ್ತು ಅಲೈಡ್ ಆ್ಯಕ್ಟಿವಿಟೀಸನ್ನು ಪ್ರಾಕ್ಟೀಸ್ ಮಾಡ್ತಾರೆ ತಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ಬೇಸಿಕ್ ನೀಡ್ಸನ್ನು ಫುಲ್ಫಿಲ್ ಮಾಡ್ಕೊಳಕ್ಕೆ. ಓಕೆ, ನೆಕ್ಸ್ಟ್ ಫಾರ್ಮರ್ ಸೂಸೈಡ್ ಅಂದರೆ ಏನು? ಫಾರ್ಮರ್ ಸೂಸೈಡ್ ಏನಪ್ಪ ಅಂತಂದ್ರೆ ತನ್ನನ್ನು ತಾನೇ ಹತ್ಯೆ ಮಾಡ್ಕೊಳ್ಳೋವಂಥ ಕೇಸಿಗೆ ಏನಂತ ಕರಿತೀವಿ ನಾವು ಫಾರ್ಮರ್ ಸೂಸೈಡ್ ಅಂತ ಕರಿತೀವಿ. ಯೂಶ್ವಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಹ್ಯಾಂಗೆ ಮಾಡ್ಕೋತಾನೆ, ಇಲ್ಲ ಪೆಸ್ಟಿಸೈಡ್ ಕುಡಿತಾನೆ, ಇಲ್ಲಪ್ಪ ಅಂತಂದ್ರೆ ಫೈರ್ ಆರ್ಮ್ಸನ್ನು ತೊಗೊಂಡು ಏನು ಮಾಡ್ತಾನೆ ಫಾರ್ಮರ್ ಸೂಸೈಡ್ ಮಾಡ್ಕೋತಾನೆ. ಓಕೆ, ರೀಸನ್ಸ್ ಏನೇನವ ಫಾರ್ಮರ್ ಸೂಸೈಡಿಗೆ? ರೀಸನ್ಸ್ ಏನೇನಪ್ಪ ಅಂತಂದ್ರೆ ಡ್ರಾಟ್ ಬರ ಒಂದು ಏನಪ್ಪ ಅಂತಂದ್ರೆ ರೀಸನ್. ಓಕೆ, ಮಾನ್ಸೂನ್ ಏನೈತಿ ನಮ್ಮ ಕಂಟ್ರಿ ಒಳಗೆ ಅನ್ಸರ್ಟನ್ ಐತಿ. ಅಂದರೆ ಈ ವರ್ಷ ಮಾನ್ಸೂನ್ ಚಲೋ ಆಗ್ಬೋದು, ಅಂದರೆ ಈ ಸತಿ ಮಳೆ ಚಲೋ ಆಗ್ಬೋದು, ಮುಂದಿನ ಸತಿ ಏನಪ್ಪ ಅಂತಂದ್ರೆ ಮಳೆ ಚಲೋ ಆಗ್ಲಿಕ್ಕಿಲ್ಲ. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಮಾನ್ಸೂನಿಗೆ ಇನ್ನೊಂದು ಎಫೆಕ್ಟ್ ಏನು ಮಾಡತ್ತೈತಪ್ಪ ಅಂದ್ರೆ ಎಲ್ಲಿನೋ ಅಂತೇಳಿ. ಎಲ್ಲಿನೋ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಫಿನಾಮಿನ ಐತಿ, ಇದೊಂದು ಜೋಗ್ರಫಿಕಲ್ ಫಿನಾಮಿನ. ಇದ್ರೊಳಗೆ ಏನಾಗ್ತೈತಪ್ಪ ಅಂತಂದ್ರೆ ಪೆರು ಅನ್ನೋ ಕಂಟ್ರಿ ಐತಿ. ಆ ಪೆರು ಅನ್ನೋ ಕಂಟ್ರಿ ಒಳಗೆ ಒಂದು ಕೋಸ್ಟ್ ಐತಿ. ಆ ಕೋಸ್ಟ್ ಒಳಗೆ ಏನೊಂದು ಫಿನಾಮಿನ ಆಗ್ತೈತಿಲ್ಲ, ಈ ಜೋಗ್ರಫಿಕಲ್ ಫಿನಾಮಿನ. ಇದು ಆಗೋದ್ರಿಂದ ಏನಪ್ಪ ಅಂತಂದ್ರೆ ಇದು ನಮ್ಮ ಮಾನ್ಸೂನಿಗೆ ಎಫೆಕ್ಟ್ ಆಗ್ತೈತಿ. ಇದು ಕೂಡ ಒಂದು ರೀಸನ್. ಎಲ್ಲಿನೋ ಎಫೆಕ್ಟ್ ಅಂತೂ ಬರಿಬೋದು, ಮಾನ್ಸೂನು ಬರಿಬೋದು. ಆಮೇಲೆ ಪ್ರಾಪರ್ ಇರಿಗೇಷನ್ ಫೆಸಿಲಿಟಿ ನಮ್ಮ ಕಂಟ್ರಿ ಒಳಗಿಲ್ಲ. ಇರಿಗೇಷನ್ ಫೆಸಿಲಿಟಿ ನಮ್ಮ ಕಂಟ್ರಿ ಒಳಗೆ ಪ್ರಾಪರ್ ಆಗಿಲ್ಲ. ಅದ್ರ ಬಟ್ಟಿಗೆ ಏನಾಗತ್ತಪ್ಪ ಅಂತಂದ್ರೆ ಫಾರ್ಮರ್ ಸೊಸೈಟಿಗೆ ಇದು ಕೂಡ ಒಂದು ಕಾರಣ. ಆಮೇಲೆ ಗ್ರೌಂಡ್ ವಾಟರ್ ಅಂತರ್ಜಲ ಏನೈತಿ ನಮ್ಮ ಭೂಮಿದು ಅಂತರ್ಜಲ ಏನೈತಿ ಭಾಳ ಕಮ್ಮಿ ಆಗ್ತೈತಿ. ಆದರೆ ಏನಪ್ಪ ಅಂತಂದ್ರೆ ನಮ್ಮ ರೈತ ಏನು ಮಾಡ್ತಾನೆ, ಬೋರ್ ಹೊಡಿತಾನೆ ಸಾಲ ಮಾಡಿ. ಅಲ್ಲಿ ನೀರು ಬೀಳಂಗಿಲ್ಲ. ನೀರು ಬೀಳಾರ ಬಟ್ಟಿಗೆ ಆ ಬೋರ್ ಹೊಡೆದಿದ್ದು ರೊಕ್ಕನ ತೀರ್ಸೋಕ್ಕಾಗಂಗಿಲ್ಲ. ಆ ರೊಕ್ಕ ಆಗ್ಲಾರ ಬಟ್ಟಿಗೆ ಏನಪ್ಪ ಅಂತಂದ್ರೆ ಫಾರ್ಮರ್ ಏನು ಮಾಡ್ತಾನೆ, ಸೂಸೈಡ್ ಮಾಡ್ಕೋತಾನೆ. ಓಕೆ, ಆಮೇಲೆ ನಾವು ಕೆಲವೊಂದು ಕಡೆ ಏನಿರ್ತೈತಪ್ಪ ಅಂತಂದ್ರೆ ನೀರು ಇರ್ತೈತಿ, ಕೆಲವೊಂದು ಕಡೆ ಎಲ್ಲ ಫೆಸಿಲಿಟಿ ಇರ್ತೈತಿ. ಆದರೆ ಏನಪ್ಪ ಅಂತಂದ್ರೆ ನಮ್ಮ ಕಡೆ ಎಲೆಕ್ಟ್ರಿಸಿಟಿ ಇರೋಂಗಿಲ್ಲ. ಓಕೆ, ಎಲೆಕ್ಟ್ರಿಸಿಟಿ ಇರ್ಲಾರ ಬಟ್ಟಿಗೂ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದು ಕಡೆ ಫಾರ್ಮರ್ ಸೂಸೈಡ್ ಆಗ್ತೈತಿ. ಫಾರ್ಮರ್ ಸೂಸೈಡ್ ಕಾರಣ ಆಗ್ತೈತಿ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸ್ಪೆನ್ಸಿವ್ ಟೆಕ್ನಾಲಜಿ ಈಗ ಏನೇನು ಬಂದಾವೆ, ಟೆಕ್ನಾಲಜಿ ಈಗ ಏನೇನದಪ್ಪ ಅಂತಂದ್ರೆ ಟ್ಯಾಕ್ಟರ್ ಆಯ್ತು, ಟ್ಯಾಕ್ಟರ್ ಎಕ್ವಿಪ್ಮೆಂಟ್ ಆಯ್ತು, ರೋಲರ್ಸ್ ಆಯ್ತು, ರೋಟಾವೇಟರ್ಸ್ ಆಯ್ತು, ಇವೇನೇನದಾವಲ್ಲ ಇವು ಟೆಕ್ನಾಲಜೀಸ್ ಭಾಳ ಏನವಪ್ಪ ಅಂತ ಕಾಸ್ಟ್ಲಿ ಅದಾವಂತ. ಆ ಕಾಸ್ಟ್ಲಿ ಇರೋದ್ರಿಂದ ಅಫೋರ್ಡ್ ಮಾಡೋಕ್ಕಾಗಲ್ಲ. ಕೆಲವೊಬ್ಬ ರೈತ ಏನು ಮಾಡಿರ್ತಾನಪ್ಪ ಅಂತಂದ್ರೆ ಅಫೋರ್ಡ್ ಮಾಡ್ತಾನೆ, ಅದನ್ನು ತೀರ್ಸೋಕ್ಕಾಗೋದಿಲ್ಲ. ಆಗ್ಲಾರ ಬಟ್ಟಿಗೆ ಏನಪ್ಪ ಅಂತಂದ್ರೆ ಸೂಸೈಡ್ ಮಾಡ್ಕೋತಾನೆ. ಕೆಲವೊಂದು ಪಾಲಿಸಿ ಬಗ್ಗೆ ಏನಪ್ಪ ಅಂತಂದ್ರೆ ಮಿಸ್ಗೈಡ್ ಮಾಡಿರ್ತಾರೆ ರೈತಗೆ, ಅದು ಕೂಡ ಒಂದು ಕಾರಣ. ಆಮೇಲೆ ಏನಪ್ಪ ಅಂತಂದ್ರೆ ಚೈಲ್ಡ್ ಅಂದರೆ ಗರ್ಲ್ ಚೈಲ್ಡ್, ಒಂದು ಹೆಣ್ಣುಮಗಳು ಹುಟ್ಟಿದ್ಲು ಅಂದರೆ ಆಕಿನ ಮದುವೆ ಮಾಡಬೇಕು, ಆಕಿನ ಸಾಲಿ ಖರ್ಚುಗಳನ್ನು ನೋಡ್ಕೋಬೇಕು. ಇದು ಕೂಡ ಏನಪ್ಪ ಅಂತಂದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಮೇಜರ್ ಕಾರಣ ಆಗ್ತೈತಿ ಫಾರ್ಮರ್ ಸೂಸೈಡಿಗೆ. ಆಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸು ಬರಿಬೋದು. ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸಿಂದು ಏನಾಗುತ್ತೆ ಫಾರ್ಮರ್ ಸೂಸೈಡ್ ಆಗ್ತೈತಿ. ಆಮೇಲೆ ಗ್ರೀನ್ ರೆವಲ್ಯೂಷನಿಂದ ಏನಪ್ಪ ಅಂದ್ರೆ ಸೂಸೈಡ್ ಆಗ್ತೈತಿ ಫಾರ್ಮರ್ ಸೂಸೈಡ್. ಗ್ರೀನ್ ರೆವಲ್ಯೂಷನ್ ಹೆಂಗಪ್ಪ ಅಂತಂದ್ರೆ ಗ್ರೀನ್ ರೆವಲ್ಯೂಷನ್ನಾಗ ಏನು ಮಾಡ್ತೀವಿ ನಾವು, ಹೈ ಈಲ್ಡಿಂಗ್ ವೆರೈಟಿ HYV ಸೀಡ್ಸನ್ನು ಯೂಸ್ ಮಾಡ್ತೀವಿ. ಹೈ ಈಲ್ಡ್ ವೆರೈಟಿ ಸೀಡ್ಸ್ ಯೂಸ್ ಮಾಡ್ತೀವಿ. ಹೈ ಈಲ್ಡ್ ಸೀಡ್ ವೆರೈಟಿ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು. ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅದರ ರೇಟ್ ಜಾಸ್ತಿ ಐತಿ, ಅದನ್ನು ಫಾರ್ಮರ್ ಅಫೋರ್ಡ್ ಮಾಡೋಕ್ಕೆ ಬರೋಂಗಿಲ್ಲ. ಇದು ಏನಪ್ಪ ಅಂತಂದ್ರೆ ಒಂದನೇ ರೀಸನ್. ಗ್ರೀನ್ ರೆವಲ್ಯೂಷನಿಂದ ಎರಡನೇ ರೀಸನ್ ಏನಪ್ಪ ಅಂತಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ತನ್ನ ಜಮೀನು ಏನೈತಿ ರೈತ ಅದನ್ನು ಫಲವತ್ತತೆಯನ್ನು ಕಳ್ಕೊತಾನೆ. ಫಲವತ್ತತೆ ಕಳ್ಕೊಂಡಂಗೆ ಏನಪ್ಪ ಅಂತಂದ್ರೆ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು. ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ಕೊತ ಏನಪ್ಪ ಅಂತಂದ್ರೆ ಹೆಚ್ಚು ಖರ್ಚಾಗ್ತೈತಿ. ಆ ಸಾಲ ತೀರ್ಸ್ಲಿಕ್ಕೆ ಆಗ್ಲಾರ ಬಟ್ಟಿಗೆ ಏನಪ್ಪ ಅಂತಂದ್ರೆ ಫಾರ್ಮರ್ ಸೂಸೈಡ್ ಮಾಡ್ಕೋತಾನೆ. ಇಂಡೆಬಿಟ್ನೆಸ್ ಅಂದರೆ ಏನಪ್ಪ ಅಂತಂದ್ರೆ ಸಾಲ ಮಾಡೋದು, ಸಾಲ ತೀರ್ಸ್ಲಿಕ್ಕೆ ಆಗ್ಲಾರ ಬಟ್ಟಿ ಇದು ಮೇಜರ್ ರೀಸನ್. ಅದಕ್ಕೆ ಏನಪ್ಪ ಅಂತಂದ್ರೆ ಫಾರ್ಮರ್ ಸೂಸೈಡ್ ಮಾಡ್ಕೋತಾನೆ. ಇದು ಡೆಬ್ಟ್ ಟ್ರ್ಯಾಪ್ ಏನಪ್ಪ ಅಂತಂದ್ರೆ ಒಂದು ಕಡೆ ಸಾಲ ಮಾಡಿರ್ತಾನೆ, ಈಗ ಒಂದು ಕಡೆ ಸಾಲ ಮಾಡಿರ್ತಾನೆ, ಆ ಸಾಲ ತೀರ್ಸಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಇನ್ನೊಂದು ಕಡೆ ಸಾಲ ಮಾಡ್ತಾನೆ. ಈ ರೀತಿ ಸಾಲದೊಳಗೆ ಸಿಕ್ಕೊಳ್ಳೋದಕ್ಕೆ ಏನಂತ ಕರೀತಾರೆ, ಡೆಬ್ಟ್ ಟ್ರ್ಯಾಪ್ ಅಂತ ಕರೀತಾರೆ. ಕ್ರಾಪ್ ಏನಾಗ್ತೈತಿ ಒಮ್ಮೊಮ್ಮೆ ಫೇಲ್ ಆಗ್ತೈತಿ. ಕ್ರಾಪ್ ಫೇಲಿಯರ್ ಏನಪ್ಪ ಅಂತಂದ್ರೆ ಫಾರ್ಮ್ ಸೂಸೈಡಿಗೆ ಒಂದು ಮೇನ್ ಕಾರಣ. ಓಕೆ, ಸೂಸೈಡ್ದು ಏನೇನು ಸ್ಟ್ಯಾಟಿಸ್ಟಿಕ್ಸ್ ಐತೆ ಅನ್ನೋದ್ರ ಬಗ್ಗೆ ನೋಡೋಣ. ಪ್ರತಿ ದಿನ ಏನಪ್ಪ ಅಂತಂದ್ರೆ 38 ಫಾರ್ಮರ್ಸ್ ಸಾಯ್ತಾರಂತೆ
ಆಮೇಲೆ ಪ್ರತಿ 32 ಮಿನಿಟಿಗೆ ಏನಪ್ಪ ಅಂತಂದ್ರೆ ಒಬ್ಬ ಫಾರ್ಮರ್ ಸಾಯ್ತಾನಂತ. ಇದು ಡಾಟಾ ಯಾವಾಗಿಂದಪ್ಪ ಅಂತಂದ್ರೆ 1997ರಿಂದ 2005ರವರೆಗೆ. ಆಮೇಲೆ 2012 ಆಗಿಂದ ಏನಾಗೈತಪ್ಪ ಅಂತಂದ್ರೆ ಪ್ರತಿ 30 ಮಿನಿಟಿಗೆ ಒಬ್ಬ ಏನಪ್ಪ ಅಂತಂದ್ರೆ ಫಾರ್ಮರ್ ಸೂಸೈಡ್ ಮಾಡ್ಕೊಳತ್ತಾನಂತೆ. 75% ಏನು ಮಂದಿ ಸೂಸೈಡ್ ಮಾಡ್ಕೋತಾರಲ್ಲ ಫಾರ್ಮರ್ಸ್, ಅವ್ರು ಯಾರು ಅದಾರಪ್ಪ ಅಂತಂದ್ರೆ ಸ್ಮಾಲ್ ಮತ್ತು ಮೀಡಿಯಮ್ ಫಾರ್ಮರ್ಸ್ ಅದಾರ ಅಂತ ಹೇಳ್ತಾರೆ. ಆಮೇಲೆ ಸಾಲ ಏನೈತಿ ಅದು ಮೇಜರ್ ಕಾರಣ ಐತಿ ಇದು ಸೂಸೈಡ್ ಮಾಡ್ಕೊಳಕ್ಕೆ. 93% ಮಂದಿ ಏನಪ್ಪ ಅಂದ್ರೆ ಸಾಲದಿಂದ ಆಲ್ಮೋಸ್ಟ್ ಸಾಯ್ತಾರಂತ. ಓಕೆ, ಆಮೇಲೆ ಇದರೊಳಗೆ ಮೆಜಾರಿಟಿ ಸೂಸೈಡ್ ಆಗುವಂಥ ಕಾಮನ್ ಫೀಚರ್ಸ್ ಏನಪ್ಪ ಅಂತಂದರೆ 90ರಿಂದ 94% ಮಂದಿ ಸತ್ತವ್ರು ಯಾರು ಇರ್ತಾರಪ್ಪ ಅಂತ ಸೂಸೈಡ್ ಮಾಡ್ಕೊಂಡವ್ರು ಯಾರು ಇರ್ತಾರೆ ಅಂತಂದ್ರೆ ಫ್ಯಾಮಿಲಿ ಹೆಡ್ಸ್ ಇರ್ತಾರೆ. ಓಕೆ, ಫ್ಯಾಮಿಲಿ ಒಳಗೆ ಹೆಡ್ ಇರ್ತಾನೆ, ಅವನೇ ತೀರ್ಕೊಂಡಿರ್ತಾನೆ. ಓಕೆ, 91ರಿಂದ 97% ಯೂಶ್ವಲಿ ಮಂದಿ ಯಾರು ಇರ್ತಾರಪ್ಪ ಅಂತಂದ್ರೆ ಪುರುಷರು ಇರ್ತಾರೆ, ಮೇಲ್ಸ್ ಇರ್ತಾರೆ ಸೂಸೈಡ್ ಮಾಡ್ಕೊಂಡವ್ರು. 84ರಿಂದ 89% ಎಷ್ಟು ಮಂದಿ ಯಾರು ಇರ್ತಾರಪ್ಪ ಅಂತಂದ್ರೆ ಮದುವೆ ಆದವರು ಮ್ಯಾರಿಡ್ ಇರ್ತಾರಂತೆ. ಅಂದರೆ 86% ಯಾರಪ್ಪ ಅಂತಂದ್ರೆ ಸಾಲ ಮಾಡಿದವರು ಅಂತ ಹೇಳ್ತಾರೆ ಯೂಶ್ವಲಿ. ಅಂದರೆ ಏನು, ಇವರು ಅಷ್ಟರು ಅವರೇ ಅದರೊಳಗೆ ಮತ್ತಿದು ಡಿಸ್ಟಿಂಕ್ಷನ್. ಓಕೆ, ನೆಕ್ಸ್ಟ್ ಸೂಸೈಡ್ ಆಗೋದ್ರಿಂದ ಅದರ ಪ್ರಭಾವಗಳೇನು, ಅದರದ್ದು ಇಂಪ್ಯಾಕ್ಟ್ಗಳೇನು ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ಸೂಸೈಡ್ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಒಂದು ಮನೆ ಒಳಗೆ ಒಬ್ಬನೇ ದುಡ್ಕೊಂಬಂದು ತಂದು ಏನು ಅವರಿಗೆ ಊಟ ಹಾಕ್ತಿರ್ತಾನೆ ಅವನದು ಲಾಸ್ ಆಗ್ತದೆ. ಓಕೆ, ಅವನದು ಲಾಸ್ ಆಗೋದ್ರಿಂದ ಅವನು ವಿಧವೆಗೆ ಏನಾಗತ್ತಪ್ಪ ಅಂತಂದ್ರೆ ಬರ್ಡನ್ ಹೆಚ್ಚಾಗ್ತದೆ. ಬರ್ಡನ್ ಹೆಚ್ಚಾಗೋದ್ರಿಂದ ಏನು ಮಾಡಬೇಕು, ಅಕ್ಕಿ ಡೈಲಿ ದುಡ್ಕೊಂತಂದು ತರುವಂಥ ಪರಿಸ್ಥಿತಿ ಬರ್ತದೆ. ಓಕೆ, ಆಮೇಲೆ ಸೈಕಾಲಜಿಕಲಿ ಏನಾಗುತ್ತಪ್ಪ ಅಂತಂದ್ರೆ ಡಿಸ್ಟ್ರೆಸ್ ಆಗ್ತದೆ. ಸೈಕಾಲಜಿಕಲಿ ಏನಪ್ಪ ಅಂತಂದ್ರೆ ಫ್ಯಾಮಿಲಿದು ಒಂದು ಏನು ಇರ್ತೈತಿ ಸ್ಟೇಟಸ್ ಇರ್ತೈತಿ ಅದು ಡಿಸ್ಟರ್ಬ್ ಆಗ್ತೈತಿ. ಆಮೇಲೆ ಏನಪ್ಪ ಅಂತಂದ್ರೆ ಸಾಮಾಜಿಕ ಒಂದು ಕಳಂಕ ಬಂದಂಗೆ ಆಗ್ತೈತಿ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಅಂತ ಹೇಳ್ತಾರೆ. ಓಕೆ, ಸಾಮಾಜಿಕ ಕಳಂಕ ಏನಾಗ್ತೈತಿ ಇನ್ಕ್ರೀಸು ಆಗ್ತೈತಿ ಅಂತ ಹೇಳ್ತಾರೆ. ಓಕೆಲೆ, ಆಮೇಲೆ ಒಬ್ಬ ಮನಿ ಹೆಡ್ ಸಾಯ್ತಾನಪ್ಪ ಅಂತಂದ್ರೆ ಆ ಹೆಡ್ ಏನು ಮಾಡ್ತಿರ್ತಾನೆ, ಎಲ್ಲ ದುಡ್ಡದ ವ್ಯವಸ್ಥೆ ಮಾಡ್ತಿರ್ತಾನೆ. ಎಕಾನಮಿ ಟೋಟಲಿ ಅವ್ನ ಮನಿದು ಏನು ಎಕನಾಮಿಕ್ ಕಂಡೀಷನ್ಸ್ ಇರ್ತದೆ, ಫೈನಾನ್ಷಿಯಲ್ ಕಂಡೀಷನ್ಸ್ ಏನು ಮಾಡ್ತಿರ್ತಾನೆ ಅವ ಮನುಷ್ಯನೇ ಹ್ಯಾಂಡಲ್ ಮಾಡ್ತಿರ್ತಾನೆ. ಅವ ಸತ್ತ ತಕ್ಷಣ ಏನಾಗತ್ತಪ್ಪ ಅಂತಂದ್ರೆ ಅದು ಅವ್ರ ಮಕ್ಕಳ ಎಜುಕೇಷನ್ ಮ್ಯಾಗೂ ಅದ್ರದ್ದು ಏನಪ್ಪ ಅಂತಂದ್ರೆ ಪ್ರಭಾವ ಬೀಳ್ತೈತಿ ಅಂತ ಹೇಳ್ಬೋದು. ಓಕೆ, ಆ ಒಬ್ಬ ಸತ್ತಿದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಬೇರೆ ಫ್ಯಾಮಿಲಿ ಮೆಂಬರ್ಸು ಸೂಸೈಡ್ ಅಟೆಂಪ್ಟ್ ಮಾಡುವಂಥ ಕೇಸಸ್ ಹೆಚ್ಚಾಗುವಂಥ ಸಾಧ್ಯತೆ ಭಾಳ ಇರ್ತದೆ. ಓಕೆ, ಆಮೇಲೆ ಒಮ್ಮೊಮ್ಮೆ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದು ಸಣ್ಣ ಸಣ್ಣ ಮಕ್ಕಳು ಏನಪ್ಪ ಅಂತಂದ್ರೆ ತಮ್ಮ ಎರಡೂ ಪೇರೆಂಟ್ಸನ್ನು ಕಳ್ಕೊಳ್ಳುವಂಥ ಪೊಸಿಷನ್ ಬರ್ತದೆ. ಅದು ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವ್ರ ಎಜುಕೇಷನ್ ನಿಂತು ಹೋಗ್ತದೆ. ಎಜುಕೇಷನ್ ನಿಂತು ಹೋಗಿ ಏನು ಮಾಡಬೇಕಾಗತ್ತಪ್ಪ ಅಂತಂದ್ರೆ ಕೆಲವೊಂದು ಕಡೆ ಎಲ್ಲಾದರೂ ವರ್ಕ್ ಮಾಡಿ ತಮ್ಮ ಜೀವನವನ್ನು ಸಾಗಿಸಬೇಕಾಗ್ತದೆ. ಆಮೇಲೆ ಸಾಲ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವ್ರದ್ದೇನು ಹೊಲಗಳಿರ್ತಾವೆ ಅದನ್ನೇನಪ್ಪ ಅಂತಂದ್ರೆ ವಶಪಡಿಸ್ಕೊಳ್ತಾರೆ ಸಾಲ ತೀರಿಸ್ಕೊಳಕ್ಕೆ. ಆಮೇಲೆ ಇದು ಏನಪ್ಪ ಅಂತಂದ್ರೆ ಒಂದು ಇಂಪ್ಯಾಕ್ಟ್ ಆಗ್ತೈತಿ ಇದ್ರದ್ದು. ಓಕೆ, ಸೂಸೈಡದ್ದು. ಆಮೇಲೆ ಚೈಲ್ಡ್ ಲೇಬರ್ ಏನೈತಿ, ಆಮೇಲೆ ಫಿಸಿಕಲ್ ಹೆಲ್ತ್ ಏನೈತಿ ಕಮ್ಮಿ ಆಗ್ತದೆ. ಚೈಲ್ಡ್ ಲೇಬರ್ ಹೆಚ್ಚಾಗ್ತದೆ, ಫಿಸಿಕಲ್ ಹೆಲ್ತ್ ಏನೈತಿ ಅದೇನಾಗುತ್ತೆ ಕಮ್ಮಿ ಆಕ್ಕೊಂತ ಹೋಗ್ತದೆ. ಓಕೆ, ನೆಕ್ಸ್ಟ್ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಪ್ರಿವೆಂಟಿವ್ ಮೆಜರ್ಸ್ ಏನೇನು ತೊಗೋಬೇಕು ಗೌರ್ಮೆಂಟ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಪ್ರಿವೆಂಟಿವ್ ಮೆಜರ್ಸ್ ಗೌರ್ಮೆಂಟ್ ಫಸ್ಟಿಗೆ ಏನು ತೊಗೋಬೇಕಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಸಿವ್ ಸರ್ವಿಸಸ್ ಏನಮ್ಮ ಅಂತಂದ್ರೆ ಕೈಗೊಳ್ಬೇಕಂತ ಹೇಳ್ತಾರೆ. ಅಗ್ರಿಕಲ್ಚರ್ ಎಕ್ಸ್ಟೆನ್ಸಿವ್ ಸರ್ವಿಸಸ್ ಅಂತಂದ್ರೆ ಈಗ ನ್ಯೂ ಏನೇನು ರಿಸರ್ಚ್ ಏನು ಡೆವಲಪ್ಮೆಂಟ್ ಆಗಿರ್ತೈತೆ ಅಗ್ರಿಕಲ್ಚರ್ ಒಳಗೆ ಅದರ ಅಪ್ಲಿಕೇಶನ್ ಬಗ್ಗೆ ಏನಪ್ಪ ಅಂತಂದ್ರೆ ಫಾರ್ಮರಿಗೆ ಎಜುಕೇಟ್ ಮಾಡಬೇಕು. ಇದಕ್ಕೆ ಏನಂತ ಕರೀತಾರೆ, ಅಗ್ರಿಕಲ್ಚರ್ ಎಕ್ಸ್ಟೆನ್ಸಿವ್ ಸರ್ವಿಸಸ್ ಅಂತ ಕರೀತಾರೆ. ಆಮೇಲೆ ರೈತಗೆ ಏನಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಕಲಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಏನಪ್ಪ ಅಂತಂದರೆ ಸಾಲ ತೊಗೊಳೋದ್ರಿಂದ ಅದರದ್ದು ಪಾಸಿಟಿವ್ಸ್ ಏನು ಅದರದ್ದು ನೆಗೆಟಿವ್ಸ್ ಏನು ಅನ್ನೋದ್ರ ಬಗ್ಗೆ ಕಲಿಸ್ಕೊಡ್ಬೇಕು. ಆಮೇಲೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತಂದ್ರೆ ಈಗ ಒಂದು 100 ರೂಪಾಯಿ ಎಲ್ಲಾದರೂ ಖರ್ಚು ಮಾಡ್ತಾನಪ್ಪ ಅಂತಂದ್ರೆ ಅದರದ್ದು ಬೆನಿಫಿಟ್ಸ್ ಏನು ಅದರದ್ದು ಲಾಸ್ ಏನು ಅದನ್ನು ಅನಲೈಸಿಸ್ ಮಾಡಬೇಕು, ಅದನ್ನು ಕಲಿಸ್ಕೊಡ್ಬೇಕು ಗೌರ್ಮೆಂಟ್ ಅಂತ ಹೇಳ್ತಾರೆ. ರಿಸ್ಕ್ ಕೋಪಿಂಗ್ ಅಂತಂದರೆ ರಿಸ್ಕ್ಗಳನ್ನು ನಿಭಾಯಿಸುವಂಥ ಮೆಕ್ಯಾನಿಸಮನ್ನು ಅವನಿಗೆ ಹೇಳ್ಕೊಡ್ಬೇಕು. ಅವು ರಿಸ್ಕ್ಗಳನ್ನು ನಿಭಾಯಿಸುವಂಥ ಮೆಕ್ಯಾನಿಸಮ್ ಯಾವ್ಯಾವಪ್ಪ ಅಂತಂದರೆ ಇನ್ಶೂರೆನ್ಸಸ್. ಅದ್ರ ಯಾವುದಪ್ಪ ಅಂದ್ರೆ ಕ್ರಾಪ್ ಇನ್ಶೂರೆನ್ಸು ಇರ್ಬೋದು, ಲೈಫ್ ಇನ್ಶೂರೆನ್ಸು ಇರ್ಬೋದು. ಇದರದಿಂದ ಏನಾಗುತ್ತಪ್ಪ ಅಂತಂದ್ರೆ ಭಾಳಷ್ಟು ರೈತರ ಜೀವನಗಳು ಉಳಿತಾವ ಅಂತ ಹೇಳ್ಬೋದು. ಓಕೆ, ಆಮೇಲೆ ಸೋಷಿಯಲ್ ಸಿಸ್ಟಮನ್ನು ಒಂದು ಬಿಲ್ಡ್ ಮಾಡಬೇಕು, ಒಂದು ಸೋಷಿಯಲ್ ಸಿಸ್ಟಮನ್ನು ಬಿಲ್ಡ್ ಮಾಡಬೇಕು. ಅದರದಿಂದ ಏನಾಗುತ್ತಪ್ಪ ಅಂತಂದ್ರೆ ಸ್ಟ್ರೆಂಥನಿಂಗ್ ಆಗ್ತದಂತ. ಆ ಸೋಷಿಯಲ್ ಸಿಸ್ಟಮ್ ಒಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಡಿಫರೆಂಟ್ ಕೋಪಿಂಗ್ ಮೆಕ್ಯಾನಿಸಮ್ ಬೇರೆ ಏನಪ್ಪ ಅಂತಂದರೆ ರಿಸ್ಕನ್ನು ನಿಭಾಯಿಸುವಂಥ ಮೆಕ್ಯಾನಿಸಮ್ ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಆಮೇಲೆ ಬೇರೆ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಬೆಸ್ಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡಿ ಅದರ ಸೊಲ್ಯೂಷನ್ ತೆಗಿಬೋದು ನಾವು ಅಂಥೇಳಿ ಹೇಳ್ತಾರೆ. ಇದು ಏನಪ್ಪ ಅಂತಂದರೆ ಸೋಷಿಯಲ್ ಸಿಸ್ಟಮ್ ಬಿಲ್ಡ್ ಮಾಡೋದ್ರಿಂದ. ಅಲ್ಟರ್ನೇಟಿವ್ ಲೈವ್ಲಿಹುಡ್ಸ್ ಅಂದರೆ ಏನಪ್ಪ ಅಂತಂದರೆ ಆ್ಯನಿಮಲ್ ಹಸ್ಬೆಂಡ್ರಿ ಮಾಡ್ಬೋದು, ಪೌಲ್ಟ್ರಿ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಫಿಶರೀಸ್ ಮಾಡ್ಬೋದು. ಅದೇ ರೀತಿ ಬೇರೆ ಲೈವ್ಲಿಹುಡ್ ಬಗ್ಗೆ ಏನಪ್ಪ ಅಂತಂದ್ರೆ ಅವರಿಗೆ ಅವಕಾಶ ಒದಗಿಸಿಕೊಡ್ಬೇಕು ಅನ್ನೋದು ಒಂದು ಪ್ರಿವೆಂಟಿವ್ ಮೆಜರ್.
ಓಕೆ. ಮಲ್ಟಿಪಲ್ ಕ್ರಾಪಿಂಗ್ ಮಾಡಬೇಕು. ಮಲ್ಟಿಪಲ್ ಕ್ರಾಪಿಂಗ್ ಅಂತಂದ್ರೆ ಒಂದೇ ಜಮೀನು ಒಳಗೆ ಬೇರೆ ಬೇರೆ 2 ಕ್ರಾಪ್ಗಳನ್ನು ಬಿತ್ತಬೇಕು. ಒಂದು ಫೇಲ್ ಆದರೆ ಏನಪ್ಪ ಅಂತಂದ್ರೆ ಇನ್ನೊಂದು ಸಕ್ಸಸ್ ಆಗುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ಏನಪ್ಪ ಅಂತಂದ್ರೆ ಇದರದಿಂದ ಫಾರ್ಮರ್ ಸೂಸೈಡ್ ಕಮ್ಮಿ ಆಗುವಂಥ ಸಾಧ್ಯತೆ ಐತಿ. ಇದು ಒಂದು ಪ್ರಿವೆಂಟಿವ್ ಮೆಜರ್. ಓಕೆ. ಪೆಸ್ಟಿಸೈಡ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಡ್ಬೇಕು ನಮ್ಮ ರೈತರಿಗೆ. ಓಕೆ. ಗೌರ್ಮೆಂಟ್ ಏನು ಮಾಡಬೇಕಪ್ಪ ಅಂತಂದರೆ ಟೈಮಲಿ ಅಂದರೆ ಟೈಮ್ ಟು ಟೈಮ್ ಏನಪ್ಪ ಅಂತಂದ್ರೆ ಇನ್ಪುಟ್ ಸಬ್ಸಿಡೀಸ್ ಕೊಡಬೇಕು. ಅಂದರೆ ಇನ್ಪುಟ್ಸಿಗೆ ಸಬ್ಸಿಡೀಸ್ ಕೊಡಬೇಕು ಟೈಮ್ ಟು ಟೈಮ್ ಗೌರ್ಮೆಂಟ್. ಪ್ರಿವೆಂಟಿವ್ ಮೆಜರ್ ಇದು ಕೂಡ ಒಂದು. ಆಮೇಲೆ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಸೀಡ್ಸನ್ನು ಕೊಡಬೇಕು. ಸೀಡ್ ಕ್ವಾಲಿಟಿ ಚಲೋ ಇತ್ತಪ್ಪ ಅಂತಂದರೆ ಚಲೋ ಬೆಳೆ ಬರ್ತದೆ. ಫೇಲ್ಯೂರ್ ಏನಪ್ಪ ಅಂತಂದ್ರೆ ಕಮ್ಮಿ ಮಾಡ್ಬೋದು. ಓಕೆ. ಅದಕ್ಕೆ ಏನಪ್ಪ ಅಂತಂದ್ರೆ ಕ್ವಾಲಿಟಿ ಸೀಡನ್ನ ಒದಗಿಸ್ಕೊಡ್ಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಡಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನಪ್ಪ ಅಂತಂದ್ರೆ ಒಂದು ಯಾವುದೇ ಬೆಳೆ ಬೆಳೆದ್ರಂದ್ರೆ ಅದಕ್ಕೆ ಏನಪ್ಪ ಅಂತಂದ್ರೆ ಮಿನಿಮಮ್ ಒಂದು ರೇಟ್ ಕೊಡ್ತಾರೆ ಗೌರ್ಮೆಂಟ್ದವರು. ಈ ಮಿನಿಮಮ್ ರೇಟ್ ಕೊಡೋದನ್ನು ನಾವು ಅಳವಡಿಸ್ಕೋಬೇಕಪ್ಪ ಅಂದರೆ ಏನು ಮಾಡ್ತಾರೆ ಗೌರ್ಮೆಂಟ್ದವರು, ಪ್ರತಿ ಸೋಯಿಂಗ್ ಸೀಸನ್ ಅಂದರೆ ಬಿತ್ತೋಕ್ಕಿಂತ ಮೊದಲು ಏನು ಮಾಡ್ತಾರೆ ಒಂದು ಲಿಸ್ಟ್ ಬಿಡ್ತಾರೆ ಗೌರ್ಮೆಂಟ್. ಇವು ಬೆಳೆಗಳನ್ನು ಬೆಳೆದ್ರೆ ನಿಮಗೆ ಇಷ್ಟಿಷ್ಟು ರೇಟ್ ಕೊಡ್ತೀನಿ ಅಂತ ಆ ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟನ್ನ ಬಿಟ್ಟಿದ್ದಂಥದ್ದು ನೀವು ಬೆಳೆಗಳನ್ನು ಬೆಳೆದ್ರೆ ಅಷ್ಟೇ ಏನಪ್ಪ ಅಂತಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತದೆ. ಈ ರೀತಿ ಏನಪ್ಪ ಅಂತಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗೌರ್ಮೆಂಟ್ ಕೊಡಬೇಕು ಅನ್ನೋದು ಹೇಳ್ತಾರೆ. ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತಂದರೆ ಈಗ ಬೆಳೆ ಏನೇ ಬೆಳೆದಿರ್ತಾನೆ ರೈತ ಅದರದಿಂದ ಯೂಸ್ ಮಾಡಿ ಸಣ್ಣದೊಂದು ಯಾವುದಾದ್ರೂ ಇಂಡಸ್ಟ್ರಿ. ಈಗ ಗೋಧಿ ಬೆಳೆದನಪ್ಪ ಅಂತಂದ್ರೆ ಗೋಧಿ ರಿಲೇಟೆಡ್ ಒಂದು ಬಿಸ್ಕಿಟ್ ಫ್ಯಾಕ್ಟ್ರಿ, ಸಣ್ಣ ಬಿಸ್ಕಿಟ್ ಫ್ಯಾಕ್ಟ್ರಿ ಇಲ್ಲಪ್ಪ ಅಂತಂದ್ರೆ ಒಂದು ಗಿರಣಿ ಹಾಕಿಕೊಡುವಂಥ ಫೆಸಿಲಿಟಿನ ಏನು ಮಾಡಬೇಕು ಗೌರ್ಮೆಂಟೇ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಏನು ಪ್ರಿವೆಂಟಿವ್ ಮೆಜರ್. ರಿಹ್ಯಾಬಿಲಿಟೇಟಿವ್ ಮೆಜರ್ ಅಂದರೆ ಪುನಶ್ಚೇತನಗೊಳಿಸುವಂಥ ಮೆಕ್ಯಾನಿಸಮ್ ಯಾವ್ಯಾವಪ್ಪ ಅಂತಂದ್ರೆ ಈಗ ಕೌನ್ಸಿಲಿಂಗ್ ಮಾಡಬೇಕು ರೈತನ ಕೌನ್ಸಿಲಿಂಗ್ ಮಾಡಿ ಅವನಿಗೆ ಹೇಳ್ಕೊಡ್ಬೇಕು. ಅವ್ನ ಪ್ರಾಬ್ಲಮ್ಸ್ ಏನೇನಿರ್ತಾವೆ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು. ಓಕೆ. ಆಮೇಲೆ ಅವನಿಗೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸದ್ದು ಏನೇನು ಬೆನಿಫಿಟ್ಸ್ ಅದಾವ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಓಕೆ. ಆಮೇಲೆ ಒಂದು ಫ್ಯಾಮಿಲಿ ಐತಿ, ಆ ಫ್ಯಾಮಿಲಿ ಒಳಗೆ ಏನಪ್ಪ ಅಂತಂದ್ರೆ ಒಬ್ಬವಂತರು ಏನಾಗುತ್ತೆ ಈಗ ಮತ್ತು ಅಗ್ರಿಕಲ್ಚರ್ ಒಳಗೆ ಹೋಗ್ತಾನೆ, ಇನ್ನೊಬ್ಬರು ಏನದಾರ ಅವ್ರಿಗೆ ಅಲ್ಟರ್ನೇಟ್ ಲೈವ್ಲಿಹುಡ್ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು. ಅಂದ್ರೆ ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ ಅಂದರೆ ಅಗ್ರಿಕಲ್ಚರ್ನಾಗ ಇಲ್ಲದೆ ಬೇರೆ ಕಡೆ ಎಲ್ಲಾದರೂ ಅವ್ರಿಗೆ ನೌಕರಿ ಒದಗಿಸ್ಕೊಡ್ಬೋದು. ಇಲ್ಲಪ್ಪ ಅಂತಂದ್ರೆ ಬೇರೆ ಕಡೆ ನೌಕರಿ ಒದಗಿಸ್ಕೊಡುವಂಥ ಅವರಿಗೆ ನಾಲೆಜ್ ಕೊಡ್ಬೋದು. ಇದೇನಪ್ಪ ಅಂತಂದ್ರೆ ರಿಹ್ಯಾಬಿಲಿಟೇಟಿವ್ ಮೆಜರ್ಸ್. ಆಮೇಲೆ ಸೀಡ್ ಸಪೋರ್ಟ್ ಕೊಡಬೇಕು ಗೌರ್ಮೆಂಟ್. ಮ್ಯಾನ್ಯೂರ್ ಕೊಡಬೇಕು. ಟ್ಯಾಂಕ್ಗಳು ಏನು ಸಿಲ್ಟ್ ತುಂಬಿರ್ತದೆ ಅದನ್ನು ಸಿಲ್ಟಿಂಗ್ ಮಾಡಬೇಕು. ಆಮೇಲೆ ಗೌರ್ಮೆಂಟ್ ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಫ್ರೀ ಲೋನ್ಸನ್ನು ಕೊಡಬೇಕು. ಆಮೇಲೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು. ಯಾರಿಗಪ್ಪ ಅಂತಂದ್ರೆ ನಮ್ಮ ರೈತಿಗೆ. ಓಕೆ. ಗೌರ್ಮೆಂಟ್ ಏನೇನು ಇನಿಷಿಯೇಟಿವ್ ತೊಗೊಂಡೈತಿ, ಗೌರ್ಮೆಂಟ್ ಏನೇನು ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡೈತಿ ಫಾರ್ಮರ್ ಸೂಸೈಡನ್ನು ಕಮ್ಮಿಗೊಳಿಸಾಕ ಇಲ್ಲಪ್ಪ ಅಂತಂದ್ರೆ ಫಾರ್ಮರನ ಜೀವನನ ಏನಪ್ಪ ಅಂತಂದ್ರೆ ಚಲೋ ಮಾಡೋಕ್ಕಂತಂದ್ರೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಸಿಂಚಾಯಿ ಅಂದರೆ ಏನಪ್ಪ ಅಂತಂದ್ರೆ ಹಿಂದಿ ಒಳಗೆ ಇರಿಗೇಷನಿಗೆ ಏನಂತ ಕರಿತೀವಿ ನಾವು ಸಿಂಚಾಯಿ ಅಂತ ಕರಿತೀವಿ. ಕೃಷಿ ಅಂದರೆ ಕೃಷಿ ಆ್ಯಸ್ ಇಟ್ ಈಸ್ ಪ್ರಧಾನಮಂತ್ರಿ. ಇದ್ರ ಮೇನ್ ಟ್ಯಾಗ್ಲೈನ್ ಏನಪ್ಪ ಅಂತಂದ್ರೆ ಹರ್ ಖೇತ್ಕೋ ಪಾನಿ. ಆಮೇಲೆ ಏನಪ್ಪ ಅಂತಂದ್ರೆ ಇನ್ನೊಂದು ಟ್ಯಾಗ್ಲೈನ್ ಪರ್ ಡ್ರಾಪ್ ಮೋರ್ ಕ್ರಾಪ್. ಪ್ರತಿಯೊಂದು ಡ್ರಾಪಿಗೂ ಏನಪ್ಪ ಅಂತಂದ್ರೆ ಹೆಚ್ಚು ಕ್ರಾಪ್ ಬೆಳೆಯುವಂಥದ್ದು ಇದ್ರದ್ದು ಏನಪ್ಪ ಅಂತಂದ್ರೆ ಮೇನ್ ಇದ್ರದ್ದು ಲೋಗೋ ಅಂತ ನೋಡಿ. ಇದ್ರ ಮೇನ್ ಏಮ್ ಇದೆ, ಇದ್ರ ಮೇನ್ ಟ್ಯಾಗ್ಲೈನ್ ಇದ್ರದ್ದು, ಸಾರಿ ಲೋಗೋ ಅಲ್ಲ ಟ್ಯಾಗ್ಲೈನ್. ಓಕೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಫಸಲ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಬೆಳೆ, ಬೀಮಾ ಅಂದರೆ ಏನಪ್ಪ ಅಂತಂದ್ರೆ ಇನ್ಶೂರೆನ್ಸ್. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಒಳಗೆ ಏನು ಮಾಡ್ತಾರೆ ಅಂತಂದ್ರೆ ರೈತರಿಗೆ ಒಂದು ಕ್ರಾಪ್ ಇನ್ಶೂರೆನ್ಸ್ ಕೊಡ್ತಾರೆ. ಕ್ರಾಪ್ ಇನ್ಶೂರೆನ್ಸು ಒಂದು ವೇಳೆ ಕ್ರಾಪ್ ಫೇಲ್ ಆಯ್ತಪ್ಪ ಅಂತಂದ್ರು ಅವನಿಗೆ ಏನಂತಂದ್ರೆ ಕೆಲವೊಂದು ಜೀವನ ಮಾಡೋಕ್ಕೆ ಕೆಲವೊಂದು ಮಿನಿಮಮ್ ದುಡ್ಡು ಕೊಡ್ತಾರೆ. ಆ ದುಡ್ಡದಿಂದ ಏನಪ್ಪ ಅಂತಂದ್ರೆ ರೈತನ ಜೀವನ ಉಳಿಸ್ಬೋದು. ಇದು ಏನಪ್ಪ ಅಂತಂದ್ರೆ ಒಂದು ಗೌರ್ಮೆಂಟ್ ಇನಿಷಿಯೇಟಿವ್. ಇನ್ಪುಟ್ ಸಬ್ಸಿಡೀಸ್ ಕೊಡಬೇಕಂತ ನಾವು ಏನಾಗಿ ಡಿಸ್ಕಸ್ ಮಾಡಿದ್ವಿ, ಅದ್ರ ಬಗ್ಗೆನೂ ಐತಿ. ಆಮೇಲೆ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಡತ್ತಾರೆ ಗೌರ್ಮೆಂಟ್ದವ್ರು. ಸಾಯಿಲ್ ಹೆಲ್ತ್ ಕಾರ್ಡ್ದಿಂದ ಏನಾಗುತ್ತಪ್ಪ ಅಂತಂದ್ರೆ ಎಷ್ಟು ಅಮೌಂಟ್ ಫರ್ಟಿಲೈಸರ್ ಹಾಕಬೇಕು ಅಂದರೆ ಏನು ಒಂದು ಭೂಮಿದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡಿ ಏನೇನು ಅದ್ರದ್ದು ಕೊರತೆ ಐತೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಡ್ ಕೊಡ್ತಾರೆ. ಅದರದಿಂದ ರೈತಿಗೆ ಏನು ಗೊತ್ತಾಗುತ್ತಪ್ಪ ಅಂತಂದ್ರೆ ಯಾವ ಫರ್ಟಿಲೈಸರ್ ಎಷ್ಟು ಪರ್ಸೆಂಟೇಜ್ ಹಾಕಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಆ ಕಾರ್ಡ್ದಿಂದ ತಿಳಿತೈತಿ. ಅದರದಿಂದ ಏನಾಗುತ್ತಪ್ಪ ಅಂತಂದ್ರೆ ಅವ್ನ ಸಾಯಿಲದ್ದು ಫಲವತ್ತತೆ ಅಂದರೆ ಅವ್ನ ಜಮೀನಿದ್ದು ಏನಪ್ಪ ಅಂತಂದ್ರೆ ಫಲವತ್ತತೆ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅದು ಸಾಯಿಲ್ ಹೆಲ್ತ್ ಕಾರ್ಡ್. ಓಕೆ. ಇದು ಏನಪ್ಪ ಅಂತಂದ್ರೆ 3 ವರ್ಷ ದೊಳಗೆ ಎಲ್ಲ ಫಾರ್ಮರ್ಸಿಗೂ ಕೊಡಬೇಕಂತೈತಿ. ಪ್ರತಿ 3 ವರ್ಷಿಗೊಮ್ಮೆ ಏನಪ್ಪ ಅಂತಂದ್ರೆ ರಿನ್ಯೂ ಮಾಡ್ಕೊತ ಹೋಗ್ತಾರೆ ಇದನ್ನು ಸಾಯಿಲ್ ಹೆಲ್ತ್ ಕಾರ್ಡ್. ಅಲ್ಲಿ ಕೃಷಿ ಯಂತ್ರಧಾರೆ ಅಂತೇಳಿ ಕರ್ನಾಟಕ ಗೌರ್ಮೆಂಟ್ ಒಂದು ಸ್ಕೀಮ್ ತಂದೈತಿ. ಇದರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಏನೇನು ಯಂತ್ರಗಳದಾವ ಅಂತಂದ್ರೆ ಏನೇನು ಟ್ಯಾಕ್ಟರ್ ಆಯ್ತು ಇಲ್ಲ ರೋಟಾವೇಟರ್ಸ್ ಆಯ್ತು ಇವು ಏನು ಮಾಡ್ತಾರೆ ಅಂತಂದ್ರೆ ಗೌರ್ಮೆಂಟ್ ಒಂದು ಏನಪ್ಪ ಅಂತಂದ್ರೆ ಒಂದು ಅಂಗಡಿ ಟೈಪ್ ಮಾಡ್ಯಾರ. ಅಲ್ಲಿ ಏನು ಮಾಡ್ತಾರೆ ರೈತರಿಗೆ ಬಾಡಿಗೆ ಕೊಡ್ತಾರೆ ಇವು ಯಂತ್ರಗಳನ್ನು. ರೈತ ಏನಪ್ಪ ಅಂತಂದ್ರೆ ಇದು ಬಾಡಿಗೆ ಕೊಟ್ಟು ತೊಗೊಂಡು ತನ್ನ ಜಮೀನು ಒಳಗೆ ಯೂಸ್ ಮಾಡಿ ಹೊಳ್ಳಿ ತಂದು ಅದನ್ನು ಅಲ್ಲೇ ಅದೇ ಔಟ್ಲೆಟ್ಟಿಗೆ ಕೊಡಬೇಕು. ಇದು ಏನಪ್ಪ ಅಂತಂದ್ರೆ ಕರ್ನಾಟಕದ ಗೌರ್ಮೆಂಟದ್ದು ಒಂದು ಸ್ಕೀಮ, ಕರ್ನಾಟಕ ಕೃಷಿ ಯಂತ್ರಧಾರೆ. ಓಕೆ. ನೆಕ್ಸ್ಟ್ ಈ ನಾಮ್ ಅಂತ ಮಾಡ್ಯಾರ. ಈ ನಾಮ್ ಅಂದರೆ ಏನಪ್ಪ ಅಂತಂದ್ರೆ ಇದೊಂದು ವೆಬ್ಸೈಟ್ ಮಾಡ್ಯಾರ. ಈ ವೆಬ್ಸೈಟ್ದಿಂದ ಏನಾಗುತ್ತಪ್ಪ ಅಂತಂದ್ರೆ ದೇಶ ಒಳಗೆ ಎಲ್ಲೆಲ್ಲಿ APMCಗಳು ಅದಾವ
ಎಲ್ಲೆಲ್ಲಿ APMCಗಳು ಅದಾವೆ ಅಲ್ಲಿ ಏನಪ್ಪ ಅಂತಂದ್ರೆ ಅದ್ರದ್ದೆಲ್ಲ ಆನ್ಲೈನ್ ಕನೆಕ್ಟೆಡ್ ಅದಾವೆ. ಆಮೇಲೆ ಈಗ ಒಂದು ವೇಳೆ ನಮ್ಮಲ್ಲಿ ಒಬ್ಬ ಯಾವ ರೈತ ಗೋಧಿ ಬೆಳೀತಿರ್ತಾನಪ್ಪ ಅಂತಂದ್ರೆ ಆ ಗೋಧಿದ ರೇಟ್ ಮಹಾರಾಷ್ಟ್ರದ APMCಯಾಗ ಎಷ್ಟೈತಿ, ನಮ್ಮ APMCದಾಗ ಗೋಧಿ ರೇಟ್ ಎಷ್ಟೈತಿ ಅನ್ನೋದ್ರ ಬಗ್ಗೆ ರೈತ ತಿಳ್ಕೊಬೋದು. ಒಂದು ವೇಳೆ APMCದಾಗ ಅವನಿಗೆ ಯಾರಾದರೂ ಮೋಸ ಮಾಡ್ತಿದ್ರಪ್ಪ ಅಂತಂದ್ರೆ ಆ ಮೋಸನ ತಡೆಗಟ್ಬೋದು ಈ ಸ್ಕೀಮ್ದಿಂದ ಅಂತ ಹೇಳ್ಬೋದು. ಓಕೆ, ಈ ನಾಮ್ ಸ್ಕೀಮ್. ಓಕೆ, ಇದರದಿಂದ ಏನಪ್ಪ ಅಂತಂದ್ರೆ ಬೇರೆ ಪಾಸಿಟಿವ್ಸ್ ಅದಾವೆ. ಈ ನಾಮ್ ಬಗ್ಗೆ ನಾನು ಯಾವಾಗಾದರೂ ಹೇಳೋ ಮುಂದಾಗ ನಿಮಗೆ ಹೇಳ್ತೀನಿ. ಇದ್ರದ್ದು ಒಂದು ಎಕ್ಸಾಂಪಲ್, ಒಂದೇನಪ್ಪ ಅಂದ್ರೆ ಬೆನಿಫಿಟ್. ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ ಅಂತಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರೋತ್ಸಾಹಗೋಸ್ಕರ ಈ ಯೋಜನೆಯನ್ನು ಚಾಲೂ ಮಾಡ್ಯಾರ. ಆಮೇಲೆ DD ಕಿಸಾನ್ ಚಾನಲ್ ಅಂತ ಮಾಡ್ಯಾರ. ಇಷ್ಟು ದಿನ ಚಾನಲ್ ಇದ್ದಿದ್ದಿಲ್ಲ, ಈಗ ಹೊಸ ಚಾನಲ್ ಮಾಡ್ಯಾರ DD ಕಿಸಾನ್ ಚಾನಲ್. ಅದರೊಳಗೆ ಏನಪ್ಪ ಅಂತಂದ್ರೆ ರೈತಗೆ ಬರೀ ಸಲಹೆ ಕೊಡೋಕ್ಕೋಸ್ಕರನೇ ಏನಪ್ಪ ಅಂತಂದ್ರೆ ಒಂದು ಚಾನಲ್ ಮಾಡ್ಯಾರ, DD ಕಿಸಾನ್ ಚಾನಲ್. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ಯಾರ. ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಏನಪ್ಪ ಅಂತಂದ್ರೆ ರೈತರು ರಿಲೇಟೆಡ್ ರಿಸರ್ಚ್ ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಏನಪ್ಪ ಅಂತಂದ್ರೆ ಸಲಹೆಗಳನ್ನು ಕೊಡೋಕ್ಕೂ ಏನಪ್ಪ ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಕೆಲಸ ಮಾಡ್ತದೆ. ಕಿಸಾನ್ ಕಾಲ್ ಸೆಂಟರ್ ಮಾಡ್ಯಾರ. ಕಿಸಾನ್ಗೆ ಏನೇನು ಅಂದರೆ ರೈತಗೆ ಏನೇ ಪ್ರಾಬ್ಲಮ್ ಇದ್ದಪ್ಪ ಅಂತಂದ್ರೆ ಈ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿ ಅವ ತನ್ನ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸನ್ನು ಕೇಳ್ಬೋದು. ಓಕೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಉನ್ನತ ಕೃಷಿ ಶಿಕ್ಷಾ ಸ್ಕೀಮ್ ಅಂತ ಮಾಡ್ಯಾರ. ಇದರೊಳಗೆ ಏನಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಎಜುಕೇಷನ್ ಕೊಡ್ತಾರೆ ರೈತಗೆ. ಓಕೆ, ಆಮೇಲೆ ಮೊನ್ನೆ ಒಂದು ಪೇಪರ್ದಾಗ, ಹಿಂದೂ ಪೇಪರ್ದಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ರು ಒಂದು 3 ದಿನ ಹಿಂದೆ. ಫಾರ್ಮರ್ ಸುಸೈಡ್ ಬಗ್ಗೆ ಕರ್ನಾಟಕದ ಏನೇನು ಪ್ರಾಬ್ಲಮ್ ಐತಂತೇಳಿ 2014-15 ಒಳಗೆ ರಿಪೋರ್ಟಿಂಗ್ ಕೇಸಸ್ ಎಷ್ಟಿದ್ದಪ್ಪ ಅಂತಂದ್ರೆ 122 ಇದ್ದು ಸೂಸೈಡದ್ದು. ಆಮೇಲೆ ಗೌರ್ಮೆಂಟ್ ಎಕ್ಸೆಪ್ಟ್ ಮಾಡಿದ ಕೇಸಸ್ ಎಷ್ಟಪ್ಪ ಅಂತಂದ್ರೆ 95 ಕೇಸಸ್. ಆಮೇಲೆ ರಿಜೆಕ್ಟ್ ಮಾಡಿದ ಕೇಸಸ್ ಗೌರ್ಮೆಂಟ್ ಎಷ್ಟಪ್ಪ ಅಂತಂದ್ರೆ 27 ಕೇಸಸ್. ಅದೇ ರೀತಿ 2015-16 ಒಳಗೆ ಕೇಸಸ್ ರಿಪೋರ್ಟ್ ಎಷ್ಟಾಗಿದ್ದು ಅಂತಂದ್ರೆ 1478. ಅದರೊಳಗೆ ಗೌರ್ಮೆಂಟ್ ಎಕ್ಸೆಪ್ಟ್ ಮಾಡಿ 1019, ಗೌರ್ಮೆಂಟ್ ರಿಜೆಕ್ಟ್ ಮಾಡಿದ್ದು 459. 2016-17 ಒಳಗೆ ಏನು ಸ್ಟ್ಯಾಟಿಸ್ಟಿಕ್ಸ್ ಐತಪ್ಪ ಅಂತಂದ್ರೆ 848 ಮಂದಿ ಕೇಸ್ ರಿಪೋರ್ಟ್ ಆಗ್ಯಾವ. ಅದರೊಳಗೆ ಗೌರ್ಮೆಂಟ್ ಎಕ್ಸೆಪ್ಟ್ ಮಾಡಿದ್ದು 538, 203 ಕೇಸ್ ಏನಪ್ಪ ಅಂತ ಗೌರ್ಮೆಂಟ್ ರಿಜೆಕ್ಟ್ ಮಾಡೈತಿ. ಕಂಪೆನ್ಸೇಷನ್ ಎಷ್ಟು ಪೇ ಮಾಡ್ಯಾರ ಅಂತಂದರೆ 2014-15 ಒಳಗೆ 95 ಕೇಸಿಗೆ 95 ಲಕ್ಷ ಕೊಟ್ಟಾರಂತೆ. ಆಮೇಲೆ 2015-16 ಒಳಗೆ ಇಷ್ಟು ಕೇಸಿಗೆ ಇಷ್ಟು ದುಡ್ಡು ಕೊಟ್ಟಾರ. 16-17 ಒಳಗೆ ಇಷ್ಟು ಕೇಸಿಗೆ ಇಷ್ಟು ದುಡ್ಡು ಕೊಟ್ಟಾರ. ಓಕೆ, ಆಮೇಲೆ ಕರ್ನಾಟಕ ಏನೈತಿ ಫಾರ್ಮ್ ಸೂಸೈಡ್ ಒಳಗೆ 3rd ನಂಬರ್ನಾಗ ಐತಿ ಅಂತ ಟೋಟಲ್ ಇಂಡಿಯಾ ಒಳಗೆ. ಫಸ್ಟ್ ಯಾವುದೈತಪ್ಪ ಅಂತಂದ್ರೆ ಮಹಾರಾಷ್ಟ್ರ. ಓಕೆ, ಅದಾಗಿಂದ ತೆಲಂಗಾಣ, ನೆಕ್ಸ್ಟ್ ಕರ್ನಾಟಕ. ಆಮೇಲೆ ಇದೇನು ಹೇಳ್ತಾರೆ ಇವರು, ಇದು ಶುಗರ್ ಕೇನ್ ಗೋರ್ ಅಸೋಸಿಯೇಷನ್ ಒಬ್ಬರು ಲೀಡರ್ ಅದಾರ. ಅವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ ಇದಕ್ಕಿಂತ ಹೆಚ್ಚು ಕೇಸಸ್ ರಿಪೋರ್ಟ್ ಆಗ್ಯಾವ, ಆದರೆ ಏನಪ್ಪ ಅಂತಂದ್ರೆ ಅವು ಇಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತೇಳಿ ಒಂದು ಕಮೆಂಟ್ ಕೊಟ್ಟಾರ. ಇದನ್ನು ನೆಸೆಸಿಟಿ ಇಲ್ಲ, ಇದು ಕೊಟ್ಟಿದ್ರು, ಅದಕ್ಕೆ ಫೋಟೋ ಹೊಡೆದು ಹಾಕಿ ನಾನು. ಓಕೆ, ಇಲ್ಲಿ ಇವ್ರೇನಪ್ಪ ಅಂತಂದ್ರೆ ನಮ್ಮ ಕೃಷಿ ಮಂತ್ರಿ ಅವ್ರೇನು ಹೇಳ್ತಾರೆ ಅಂತಂದ್ರೆ ಇಷ್ಟು ಕೇಸಸ್ ರಿಜಿಸ್ಟರ್ ಆಗ್ಯಾವಂತ. ಯಾರು ಅಗೇನ್ಸ್ಟಪ್ಪ ಅಂತಂದ್ರೆ ಮನಿ ಲೆಂಡರ್ ಅಂತಂದ್ರೆ ಏನು ಇವರು ಇದು ಏನು ಮಾಡ್ತಿರ್ತಾರಲ್ಲ, ಇವರು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ, ಅವ್ರ ಮ್ಯಾಗೆ ಇಷ್ಟು ಕೇಸಸ್ಸನ್ನು ದರ್ಜೆ ಮಾಡ್ಯಾರಂತೆ. ಯಾಕಪ್ಪ ಅಂತಂದ್ರೆ ಈ ಬಡ್ಡಿ ವ್ಯವಹಾರ ಆಗೋದ್ರಿಂದ ಫಾರ್ಮ್ ಸುಸೈಡ್ಸ್ ಆಗ್ಯಾವ ಅಂತೇಳಿ ಇವ್ರದ್ದು ಒಂದು ಇದು ಕನ್ಸೆಪ್ಟ್. ಆಮೇಲೆ 45 ಕೋಟಿ ಏನಪ್ಪ ಅಂತಂದ್ರೆ ಅನುದಾನ ಕೊಟ್ಟರಂತೆ ಲೋನ್ ವ್ಯೂ ಮಾಡಕ್ಕಂದ್ರೆ ಲೋನನ್ನು ಸಾಲ ಮನ್ನಾ ಮಾಡಕ್ಕಂಥೇಳಿ 2016-17 ಒಳಗೆ ಕೊಟ್ಟರಂತೇಳಿ ಇವರು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಇಲ್ಲಿ ಹೇಳ್ಯಾರ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಏನೋ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದ್ದೇನಂತಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್.